ನಿನ್ಗೊಂದ್ಸತಿ ಹೇಳಿದ್ದು ಅರ್ಥ ಆಗಲ್ವಿ? ಹಾಂ, ಆ ಬಿನ್ಗೆ ನಾ ದೊಡ್ಡ ಎತ್ತು ಬೇಡ ಅಂತ ಹೇಳೋದು, ನನಗೇನೋ ಒಂದು ತಲೆಗೆ ತಂದು ಕಟ್ಟಬೇಕಂತ ಇದೆಯಾ ನೀನು? ಹೇಳ್ತೀನಿ, ನೀನು ನೀರು ಹಿಡಿಬೇಡಮ್ಮ, ನಾನು ಬಂದು ಹೇಳತ್ತಾದ್ರೆ ನಾನು ಹಿಡಿತೀನಿ ಅಂತ. ಇಲ್ಲ ಅಂದ್ರೆ ನಾನು ಅಲ್ಲಿ ಟ್ಯಾಂಕಿನ ತಕ್ಕ ಹೋಗಿ ತಂದೊಯ್ತೀನಿ. ನಿನ್ನ ಬಿನ್ಗೆ ಮಾತ್ರ ಎತ್ಬೇಡ ನೋಡು, ಹೇಳಿರ್ತೀನಿ. ರಾತ್ರಾಲೇನೆ ಒಂದು ಸುಸಾ ಇಲ್ಲಿ ಯಾಕನ ಪಟ್ನೈತೈತೆ ಅಂತೀಯ, ನನಗೆ ಹಂಗೆ ಬೈವದಂಗೆ ಆಗುತ್ತೆ. ಏನಾಗಲ್ಲ ಬಿಡತ್ತ. ನೀನಂತೂ ನನಗೆಲ್ಲ ಏನಾಗಲ್ಲ, ಸುಮ್ಮನಿರು. ಏನಂಗೇನೆ ನೀರು ತಂದೊಯ್ದ್ರೆ ಏನಾಗುತ್ತೆ? ಏನಾಗಲ್ಲ, ಮೊದ್ಲೇನ ಬಾವಿಗೆಲ್ಲ ಎಳ್ಕೊಂಬರೋರಂತೆ. ಮೊದ್ಲಿಂದೆಲ್ಲ ಹೇಳ್ಬೇಡ, ಸುಮ್ಮನೆ ಇರಬೇಕು. ನಾನು ಹೇಳ್ದಂಗೆ ಕೇಳ್ಬೇಕು. ಇದ್ದಿಮ್ಮೆ ನೀನು ನೋಡು, ನಾನು ನೋಡು ಕಾಪಾಳಕ್ಕೆ ಬಾರಿಸ್ಬಿಡ್ತೀನಿ. ನಾನು ಒಂದು ಸರಿಯಾಗಿ ಬಿಟ್ಟುಬಿಡ್ತೀನಿ ಕಾಪಾಳಕ್ಕೆ. ಯಾಕೆ ಹಂಗೆ ಬೈತೀಯ? ನೀನೊಬ್ಬ ನಂಗೆ ನೀರು ತರಂಗಿಲ್ಲ, ನೀರು ಇರಲಿಲ್ಲ. ನಾನು ನೆಲಬಳಿಯನಂತ ನೋಡಿದ್ನ, ನೀರಿರಲಿಲ್ಲ. ಅದಕ್ಕೆ ವಾರ ಬೇರೆ ನೀರು ಬೇರೆ ಒಯ್ಕೋಬೇಕು. ನೀರು ಒಯ್ಕೊಮನ ಅಂತ ಹೇಳಿ ನೀರು ಕಾಸಿ ನಿನಗೂ ಒಯ್ಯನ ಅಂತ ಹೇಳಿ ವಾರಕ್ಕೆ 2 ಪಟ್ಟು ಒಯ್ಕೊಳ್ಮಾರೆ. ನೀನು ಮಾಸ್ ಕೆಮ್ತಿ ಅಂತ ಬೈತಾರೆ. ಯಾರು ಏನಂದ್ರು ನೀನು ತಲೆ ಕೆಡಿಸಬೇಡ. ಇವಾಗ ನಿನ್ಗೇನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿ ಅಂತಲೇ ಜನ ಕಾಯ್ತಾ ಇದ್ದಾರೆ. ನಾನು ಹೇಳ್ತೀನಿ, ಸ್ವಲ್ಪ ದಿನ ಎತ್ತಬೇಡ ಕಣಮ್ಮ ಬಿಂಗೆ ಪಂಗೇನ ಅಂತೇಳಿ. ಆಡು ದೊಡ್ಡ ಬಿಂಗೆ ತಂದಿದ್ಯಲ್ಲ, ಗೊತ್ತಾಗಲ್ವಿ ನಿನಗೆ? ಎಷ್ಟು ಸತಿ ಹೇಳಿದ್ರೆ ಹಂಗೆ ಮಾಡ್ತಿ ಗಿರ್ತಿಮ್ಮೆ, ನನ್ನ ತಲೆಗೆ ತಂದು ಎಳಿಬೇಕು ಅಂತ ಇದೆಯೇನೋ ನೀನು? ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಆದರೆ ಜನಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಿನ್ಗೇನಾನ ಆಗಲಿ ಅಂತ ಇವಾಗ ಜನ ಕಾಯ್ತಾ ಇದ್ದಾರೆ. ಗೊತ್ತಾಗಲ್ವೇ ನಿನಗೆ? ಹೇಳಿದ್ದು ಒಂದು ಸತಿ ಹೇಳಿದ್ದು ನಾನು ಎಷ್ಟು ಒಳ್ಳೆ ಮಾತನ್ನ ಹೇಳಿದ್ದೀನಿ, ತರಬೇಡ ಕಣೆ ಅಂತ ಹೇಳಿ ಅವತಾರ ಆಡ್ತೀಯ. ನಾನು ನೋಡಿ ಕಾಪಾಡೋಕೆ ಬಾರಿಸ್ಬಿಡ್ತೀನಿ, ಹೋದ್ಬೇಕು. ಬೀಳತ್ತದ ಯಾಕಂಗೆ ಬೈತೀಯ? ನೀನಂತ ಹಂಗೆ ಸಿಟ್ಟಾಗ್ತೀಯಪ್ಪ ಸಾಂಗ್. ಮತ್ತು ನೀರಿರಲಿಲ್ಲ, ಅದಕ್ಕೆ ತಕೊಂಬಂದು ಮತ್ತೆ ಅಡುಗೆ ಮಾಡೋಕ್ಕೆ ನೀರು ಬೇಡವೆ? ನೀನು ಬೇರೆ ಎಲ್ಲ ಹೋಗಿದ್ದೆ, ಎಳತಿ ಬತ್ತಿ ಏನೋ ಅಂತೇಳಿ ಅದಕ್ಕೆ ತಕೊಂಬಂದೆ. ಯಾರನ್ನ ಕೇಳಿರಿ ಯಾರೂ ಇಕ್ಕಲ್ಲ. ಯಾರನ್ನ ಬರ್ರಿ ಹಿಡ್ಕೊಡು ಬರ್ರಿ ಅಂತಂದ್ರೆ ಯಾರು ಬರಲ್ಲ. ಇಲ್ಲ ಕಣಮ್ಮ ಬರಲ್ಲ ಅಂತಾರೆ, ಬೈತಾರೆ. ನೀರು ಬೇಡವೆ? ಅದಕ್ಕೆ ನಾನು ಇಲ್ಲಿ ಹತ್ರದ ಬತ್ತವಲ್ಲ ಹಿಡ್ಕೊ ಬರೋಣ. ನೀನು ಇನ್ನೇನು ಬಂದ್ಮೇಲೆ ಪಾಪ ಸಾಕಾಗಿರುತ್ತೆ, ಅಲ್ಲೂ ಇಲ್ಲೂ ಹೋಗಿ ಇನ್ನೇನು ನೀನು ಟ್ಯಾಂಕಿನ ತಕ್ಕ ಹೋಗಿ ಹಿಡ್ಕೊ ಬತ್ತೀಯ ಅಂತ ಹೇಳಿ ಹಿಡ್ಕೊಂಬಂದೆ. ಬಿಡು, ಅದು ಯಾಕಂಗೆ ನೀನು ರೇಗಾಡ್ತೀಯ? ಹಂಗೇನು ಹೆಂಗೆ ಬೈತೀಯ? ಮತ್ತೆ ಅಲ್ಲಿ ಜನ ಕಾಯ್ತಾ ಇದ್ದಾರೆ. ನಿನಗೇನು ಗೊತ್ತು? ನಿನಗೇನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿ ಅಂತೇಳಿ ಜನ ಕಾಯ್ತಾ ಇದ್ದಾರೆ. ಹೋಗ್ಲೇಳು ಹಾಸ್ಪಿಟ್ಲಿಗೆ ಇಕ್ಲೇಳು. ಇವಾಗ ಅವನು ಬೇರೆ ಬೋರ್ ಪಾಯಿಂಟ್ ಮಾಡಿ ದುಡ್ಕೊ ಬರ್ತಾ ಇದ್ದಾನೆ. ಆಡಾಗ ಹೋಗ್ಲೇಳು, ಎಲ್ಲನ ದುಡ್ಡೆಲ್ಲನ ಖಾಲಿ ಆಗಲಿ ಅಂತ ಹೇಳಿ ಬೇರೆ ಯಾರು ಬೇಡ. ನಮ್ಮ ಅತ್ತಿಗೆ ನಮ್ಮ ಅಣ್ಣ ಇರೇನು ನಮ್ಮ ಮನೆಗೆ ಕಾಯ್ತಾ ಇದ್ದಾರೆ, ಬೇರೆ ಯಾರು ಬೇಡ. ನಮ್ಮ ಅತ್ತಿಗೆನೇ ಕಾಯ್ತಾ ಐತೆ ಇಷ್ಟವಷ್ಟು. ಅಕ್ಕಪಕ್ಕ ಸುತ್ತಮುತ್ತ ಚೆನ್ನಾಗಿದ್ರು ಒಂದೊಂದು ಥರ ಕೇಳು ಬಯಸ್ತಾರೆ. ಎಲ್ಲ ಅಕ್ಕಪಕ್ಕದಗಳವ್ರು ಎಲ್ಲ ಚೆನ್ನಾಗಿರೋ ಥರನೇ ಇರ್ತಾರೆ. ಏನಲ್ಲಿ ತಮ್ಮ, ಈ ಭಾಗ್ಯಮ್ಮ, ಇವರೆಲ್ಲನ ನಮ್ಮ ಅಕ್ಕಪಕ್ಕ ಚೆನ್ನಾಗಿರೋ ಥರನೇ ಇರ್ತಾರೆ. ಚೆನ್ನಾಗಿರೋ ಥರನೇ ಇದ್ದು ನಮಗೆ ಹೆಂಗೆ ಬೇಕಾದ್ರೂ ಕೇಡು ಮಾಡ್ತಾರೆ. ಬಯಸ್ತಿರ್ತಾರೆ ಮನಸ್ಸಲ್ಲಿ ಏನಾನ ಕೆಟ್ಟದ್ದಾಗಲಿ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಯಾರು ಕಾಯ್ತಿಲ್ಲ ಅತ್ಲಾಗ, ಸುಮ್ಮನೆ ಅತ್ಲಾಗೆ ನೀನು ಯಾತೈತೆ ಹೇಳ್ತೀಯ? ಅಲ್ಲ ಕಾಯ್ತಿರ್ತಾರೆ, ಆದ್ರೂ ಅದಾಗದಿದ್ರೆ ಎಲ್ಲಿದ್ರು ಆಗುತ್ತೆ. ಆಗಲಿಲ್ಲ ಅಂದ್ರೆ ಆಗಲ್ಲ. ಎಷ್ಟೇ ಜನ ಕೆಟ್ಟದ್ದು ಮಾಡಿರೋ ದೇವ್ರ ಇದನ್ನು ಕಾಯ್ತಾನೆ. ಸುಮ್ಮನೆ ಹೇಳೋದು ಕೇಳು, ಬಾಯಿಗೆ ಬಂದಂಗೆ ಮಾತಾಡಬೇಡ ನೀನು. ತೆಗ್ದು ಕಪ್ಪಳಕ್ಕೆ ಬಾರಿಸ್ಬಿಡ್ತೀನಿ ನೋಡು. ಅಲ್ಲ ನಾನೇನು ಮಾತಾಡಿದೆ ಹಂಗೆ ಹೋಯ್ತೀಯ? ಮತ್ತೆ ಹೇಳಿದ್ ಕೇಳು ಅಂದರೆ ಅವತಾರ ಆಡ್ತಾ ಇದೆಯಾ? ಹೇಳೋದು ಕೇಳ್ಬೇಕು ನೀನು. ನಾನು ಬೇಡ ಕಣಮ್ಮ ಬೇಡ ಅಂತ ಹೇಳಿ ಎಷ್ಟು ಸತಿ ಹೇಳಿದ್ರು ಮೊನ್ನೆ ಸಹ ಹಂಗೆ ಮಾಡಿದೀಯ. ಮನೆ ದಿನನೂ ಬೇಡ ನೀನು ತಂದೊಯ್ಬೇಡ ಅಂತ ಹೇಳಿದ್ರೆ ತತ್ತೀಯ. ಏನಾನ ಜನಗಳ ಕಣ್ಣು ಸರಿ ಇಲ್ಲ, ಏನು ಆಗಲ್ಲ ಅಂತೀಯ. ಜನ ಇಲ್ಲೋಡು ಕಾಯ್ತಿರ್ತಾರಲ್ಲ, ಜನಗಳ ದೃಷ್ಟಿ ಒಂಥರ, ಒಬ್ಬೊಬ್ರು ಕಣ್ಣು ಒಂದೊಂಥರ. ಹಂಗನ್ಬೇಡ ನೀನು. ಏನು ಹೇಳಿದ್ರು ನಿನಗೆ ಗೊತ್ತಾಗಲ್ಲ. ನಿನಗೆ ನೀನು ತಗೊಂಡೋಗೋದು ನೋಡ, ಹುಡುಗಿ ಬಿಂಗೆ ನೋಡಿ ಹೆಂಗೆ ತಗೊಂಡೋಗ್ತೈತೆ. ಏನಾನ ಆದರೆ ಏನು ಪಾಡು, ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೆಂಗಸ್ರು ಮೊದಲೇ ಕುತ್ಕೊಂಡು ಮಾತಾಡೋದು ಜಾಸ್ತಿ. ಒಬ್ಬೊಬ್ರು ಬಾಯಿ ಸರಿ ಇರಲ್ಲ. ನೀನು ಏನೇನು ಸುಮ್ಮನಿರು ಅಂತ ಹೇಳ್ತೀನಿ, ಕೇಳಲ್ಲ. ಆಗುತ್ತೆ ಬಿಡುತ್ತಾ, ನೀನು ತರಬೇಡಮ್ಮ ಅಷ್ಟೇ. ನೀನೊಂದು 5-6 ತಿಂಗಳು ಆಗೋವರೆಗೂ ನೀನು ಏನೋ ಬಿಂಗೆ ಪನ್ಗೆ ಎತ್ತಕ್ಕೆ ಹೋಗ್ಬಿಡು. ಒಂದು 5 ತಿಂಗಳಂತೂ ಆಗಬೇಕು. ಇವಾಗಲೇ ಎತ್ತಿದ್ರೆ ಏನಾನ ಹೆಚ್ಚು ಕಮ್ಮಿ ಆಗುತ್ತೆ. ಅದಕ್ಕಾಗಿನ ನಮಗೆ ಮಕ್ಕಳಾಗಬಾರ್ದು, ಇವರು ಹಿಂಗೆ ಇರಬೇಕು ಅಂತ ಕಾಯ್ತಾ ಇರೋರು ಎಷ್ಟು ಜನ. ಅಯ್ಯೋ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ. ಅದಕ್ಕಾಗಿ ಬಿಡಪ್ಪ ಸ್ವಾಮಿ, ನಾನೇ ರಿಪೋರ್ಟ್ ತರೋಲ್ಲ. ಅದು ಯಾಕೆ ಹಂಗೆ ಹೋಯ್ತೀಯ? ಏನೋ ಬಿಂಗೆ ತಂದಿದ್ದು ಹಂಗೆ ಹೋಯ್ತೀಯ? ಪಟ್ಟಮ್ಮ ಹಂಗೆ ಹೋಯ್ತೀಯ? ಅಲ್ಲ ತಗೊಂಬಂದೆ, ಮತ್ತೆ ಏನು ಮಾಡೋಣ? ಬೇಕಲ್ಲ ಬಿಂಗೆ ನೀನು ಅಡುಗೆ ಮಾಡಕ್ಕೆ. ನೀನು ಅದೇ ಹೋಗ್ತಿ, ಮತ್ತೆ ಬೆಳಗ್ಗೆನೆ ತಂದಿಕ್ಕೆ ಹೋಗ್ಬೇಕು. ಮತ್ತೆ ಅಲ್ಲ ಬೆಳಗಿಲೆ ಆಲೇನೆ ನಾನು 6 ಗಂಟೆಗೆ ಹೊಲ್ತಕ್ಕೆ ಹೋಗ್ತೀನಿ. 7 ಗಂಟೆ 7:15 ಆಗುತ್ತೆ ನೀರು ಬಿಡೋಕ್ಕೆ. ಅದಕ್ಕೆ ನಾನು ಬಿಡತ್ತಾ ತಿರ ಬಂದಾಗ ನೀವು ಇನ್ನೂ ಬತ್ತಾ ಇದ್ರೆ ತಂದಿಕ್ಕಾನ, ಇಲ್ಲಾಂದ್ರೆ ನಾನೆಲ್ಲ ತಗೊಬತ್ತೀನಿ. 2 ದೂರ ಆದ್ರೂ ಆಗಲೇಳು, ನಾನೆಲ್ಲ ತಂದಿಕ್ತೀನಿ, ಸುಮ್ಕಿರು. ಅಲ್ಲ ಯಾತನ ನಾನೇನು ಅದೇ ಬೇಕಲ್ಲ ಮಾಡ್ತೇನೆ ಹಂಗೆ ಹೇಳ್ತೀನಿ ನೀನು. ಮತ್ತು ಅದೇ ಬೇಕಲ್ಲ ಮತ್ತೆ ಮಾಡ್ತಿರೋದು ನೀನು. ನಾನು ಹೇಳಿಲ್ವ ಅಷ್ಟು ದೊಡ್ಡ, ಅವು ಬೇರೆ ದೊಡ್ಡ ಬಿನ್ಗೆ. ಏನಾಗಣ, ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಅಂತ ನಾನು ಇದು ಮಾಡ್ತೀನಿ. ಈಗ ನೀನು ಅವತಾರ ಆಡ್ಬೇಡ, ನಾನು ಹೇಳ್ದಂಗೆ ಕೇಳೋ ಅಷ್ಟೇ ಸುಮ್ಮನೆ. ಸರಿ ಆಯ್ತು ಬಿಡು, ಕೇಳ್ತೀನಿ ನೀನು ಹೇಳ್ದಂಗೆನೆ. ಒಯ್ತೀಯ, ನೀನು ಹೇಳ್ದಂಗೆ ಕೇಳ್ತೀನಿ ಬಿಡು.
ಯಾಕೆ ಗಿರ್ಜಿನ್ ಬೋಳ್ತಾ ಇದ್ದಾಳೆ ಸಿದ್ಲಿಂಗಣೆ? ಅಲ್ಲ ಬಿನ್ಗೆ ನಾವು ದೊಡ್ಡ ಬಿನ್ಗೆ ಎತ್ಬೇಡ ಕಣಮ್ಮಂದ್ರೆ ಮೊನ್ನೆ ಸನ ತಂದಿಕ್ಕೇಳಿ ನೆನ್ನೆ ಸನೇ ಬೈದಿದ್ನಿ ನೀನು ಬಿನ್ಗೆ ಎತ್ಬೇಡ ಆಡು ದೊಡ್ಡವು ದೊಡ್ಡ ಬೇರೆ ಬಿನ್ಗೆ ತರಬೇಡ ಅಂತ ಹೇಳಿ ಓಸು ತಗೊಂಬಂದು ಡ್ರಮ್ನಕ್ಕೆಲ್ಲ ನೀರು ಹಿಡಿದು ಇದು ಬಿನ್ಗೆನೆಲ್ಲ ನಿಲ್ಲಿಸಿವಳಿ ಅದು ಏನಾಗಲ್ಲ ಆಗೋದಿದ್ರೆ ಆಗುತ್ತೆ ಹಿಂಗೆ ಈಗ ಜನ ಕಾಯ್ತಾ ಇದ್ದಾರೆ ಇರುತ್ತಮ್ಮ ಒಂದು 2 ದಿನ ಸೂಕ್ಷ್ಮಾಗಿರೋ ಮುಂದೆ 5 ತಿಂಗಳು ತಗೊಂತ ಇವಳಿರೇ ಕೇಳಲ್ಲ ಆಗದಿದ್ರೆ ಎಲ್ಲಿದ್ರು ಆಗುತ್ತೆ ಅಂತ ವಾದಿಸ್ತಾಳೆ. ನನಗೆ ಹಂಗೆ ಸಿಟ್ಟು ಬಂತು ಅದಕ್ಕೆ ನಾನು ಒಂದು ಬಿಟ್ಟೆ ನೋಡು ಕೆನ್ನಿಗೆ. ಬಿಡು ಒಯ್ಬೇಡ ಸಿದ್ಲಿಂಗಣ, ಯಾಕೆ ಒಯ್ತೀಯ? ಒಯ್ಬೇಡ. ನೀರು ಬಿಡ, ಇದ್ರಾಗೆ ನಾ ವಾಲ್ತಕ್ಕೆ ಹೋಗುತ್ತಾ ಹಸುಗಳನ್ನೆಲ್ಲ ಕಟ್ಟಕ್ಕೆ ಬರೋಕ್ಕೆ ನೀರು ನಿಲ್ಲುತ್ತಾರೆ 7 ಬರಲ್ಲ, ತಿರ್ಗೆಲ್ಗನ ಹೋಗುತ್ತಾ ಅಲ್ಗೂ ಇಲ್ಗೂ ಬರೋದೇ ಇಲ್ಲ. ನನಗೆ ಅಡುಗೆ ಪಡ್ಗೆ ಮಾಡೋಕ್ಕೆ ನೀರಿರಲ್ಲ, ಯಾತ್ಕನ ನೀರಿರಲ್ಲ, ಅದಕ್ಕೆ ನಾನು ಹಿಡ್ಕೊಂಬಂದೆ. ಅದಕ್ಕೆ ನೋಡಿ ಒಯ್ಯನ ಅಯ್ಯಪ್ಪ ಅಂದು ಅಲ್ಲ ನೋಡಕ್ಕ ನಾನು ನೀರು ಹಿಡ್ಕೊಂಬಂದಿದ್ದೆ ತಪ್ಪಾತೆ, ಅದಕ್ಕೆ ಹೆಂಗೆ ಬೈತೈತೆ. ಇನ್ನೊಳ್ಳೆದಕ್ಕೆ ಹೇಳೋದು ದೊಡ್ಡ ಬಿನ್ಗೆ ಅಷ್ಟು ದಪ್ಪನ ಬಿನ್ಗೆ ಎತ್ತಿ ಆಮೇಲೆ ಏನೊಂದಿಷ್ಟು ಹೆಚ್ಚು ಕಮ್ಮಿ ಆದರೆ ಯಾರು ಅಂತ ಒಣ್ಣೆ ಹೆದರಿಕೆ ಅಂತೈತಿ. ನನಗೆ ಆಸ್ಪತ್ರೆ ಅಂದ್ರೆ ಭಯವಾಗುತ್ತೆ. ನೀನು ಏನೋ ಆಸ್ಪತ್ರೆ ಅಂದ್ರೆ ಭಯವಾಗುತ್ತೆ ಕಣಮ್ಮ. ಈಗ ಮುಣ್ಣು ತಿನ್ನು ಏನೇ ಮಾಡು, ಈಗ ನನಗೆ ಆಸ್ಪತ್ರೆ ಅಂದ್ರೆ ಭಯವಾಗುತ್ತೆ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ. ಅದಕ್ಕಾಗಿನ ನನಗೆ ಒಳ್ಳೆದಕ್ಕೆ ತಾನೇ ನಾನು ಹೇಳೋದು. ಹೇಳಿರು ಕೇಳಿಲ್ಲ, ಅದಕ್ಕೆ ಸಿಟ್ಟು ಬಂತು ಇವತ್ತು ನನಗೆ. ನೀನು ಎದ್ದತ್ನ ಹೊಲ್ತಕ್ಕೆ ಹೋಗ್ತೀಯ, ನೀರು ಹಿಡಿಯೋರಿರಲ್ಲ, ಇನ್ನೇನು ಮಾಡ್ತಾಳ ಅವಳು? ಅದಕ್ಕೇನಿಲ್ಲ ಅಂದರೆ ಸುಮ್ಮನೆ 2,000 ಪಂಚಾಯತಿಗೆ ಕಟ್ಟಿಬಿಟ್ಟು ಒಂದು 1,000 ಏನೋ ಪೈಪಿಂದ ಆಗುತ್ತೆ, 1,000 ಕೂಲಿ ಕೊಟ್ಟು ಎಲ್ಲ ಸೇರಿ 4,000 ಬರುತ್ತೆ ನಮ್ಮ ಖರ್ಚು. ಒಂದು 5,000 ರೂಪಾಯಿ ಆದರೂ ಆಗಲಿ, ಸುಮ್ಮನೆ ಒಂದು ನೆಲ್ಲಿ ಹಾಕ್ಸಿಲಿ. ಬಂದಾಗ ಬರ್ತವೆ ಪಂಚಾಯತಿಗೆ 2,000 ಕಟ್ಟಿದ ನೆಲ್ಲಿ ಹಾಕ್ಕೋಬೋದು. ಕೂಲಿ 1,000 ಹಾಕ್ಬಿಟ್ಟು ಸುಮ್ಮನೆ ನೆಲ್ಲಿ ಹಾಕ್ಸು. ಯಾವಾಗಲೂ ಬೇಕಾಗ್ತಾವೆ ನೀರು ಬಿಟ್ಟಂಗೆಲ್ಲ ಏನು ಹಿಡ್ಕೊಂಬೋದಿರಲ್ಲ. ಒಂದಿಟ್ಟು ಪೈಪ್ ತಗೊಂಬಂದು ಕೊಡು, ಪೈಪ್ ಹಾಕಿ ಅಂತಾಳವಳು ಸುಮ್ಮನೆ. ನೀರು ಹಿಡಿಯೋದೇ ಇರಲ್ಲ, ಹಂಗೆ ಮಾಡು, ಸುಮ್ಮನೆ ಎಲ್ಲಿ ಹಾಕಿಸ್ಕೊಡು. ಅಷ್ಟೇ ಕಣಮ್ಮ, ಹಂಗೆ ಮಾಡ್ಬೇಕು ಸುಮ್ಮನೆ. ಇವಾಗ 2,000 ರೂಪಾಯಿ ಕಟ್ಟಿ 5,000 ಆಗುತ್ತೆ, ಆದರೂ ಆಗಲಿ ಹೇಳಿ ಇನ್ನೇನು ಮಾಡೋಕ್ಕಾಗುತ್ತೆ. ಹೇಳಿರು ಕೇಳಲ್ಲ, ನೀರು ಹಿಡ್ಕೊಂಬತ್ತಿ ನಾನು ಟ್ಯಾಂಕಿನ ತಕ್ಬೇಕಾದ್ರೆ ತೊಗೊಂಡು ಕೊಡ್ತೀನಿ. ಅದೇ ನೀರು ಅಡುಗೆ ಪಡಿಗೆ ಮಾಡೋಕೆ ನೀರಿಲ್ಲ ಅಂತ ಹಿಡ್ಕೊಬರೋಕೆ ಹೋಗೋದು ಪುಸುಕುನ ಬಿಡತ್ತಿದ್ದು ನಂದು 2 ಬಿಂಗೆ ಹಿಡ್ಕೊಂಬನ ಅಂತ ಹಿಡ್ಕೊಂಡು ಒಯ್ಕೊಂಬತ್ತಿ. ಅದಕ್ಕೂ ನೀರು ಒಯ್ಕೊಂಬಕ್ಕೆ ನೀರು ಬೇಕು, ಅದಕ್ಕೆ ಬೇಕು, ಪಾತ್ರೆ ತೊಳ್ಕೊಂಬಕ್ಕೆ ನೀರು ಬೇಕು ಅಂತ ನೀರು ಬೇರೆ ಜಾಸ್ತಿ ಒಳ್ದೋಯ್ತು ಒಂದು ದಿವಸ. ಅದಕ್ಕೆ ಸುಮ್ಮನೆ ಎಲ್ಲಿ ಹಾಕಿರ್ಸಿರೆ ವಾಸಿ. ನಾನು ಎಲ್ಲಿ ಹಾಕ್ಸೋಣ, ಏನಂತ ಖರ್ಚು ಬರಲ್ಲ. 5,000 ರೂಪಾಯಿ ಆದರೂ ಆಗುತ್ತೆ. 2,000 ಕಟ್ಟಿಸ್ಕೊಂತಾರೆ ಪಂಚಾಯತಿಗೆ. 2,000 ಕಟ್ಟಿಸ್ಕೊಂಡು ಇನ್ನು 1,000 1,500 ಪೈಪ್ಗಾಗುತ್ತೆ. ಅಲ್ಲಿಂದ ಅಲ್ಲಿಗೆ ಹತ್ರನೇ ಐತಲ್ಲ, ಈ ಕಡೆಗೆ ಐತಲ್ಲ ಇವ್ರ ಮಂತಾಗೆ, ನಿಮ್ಮ ಅಣ್ಣಯ್ಯ ಮಂತಾಗ, ಅಲ್ಲಿಂದನೇ ಕಲೆಕ್ಷನ್ ಅಲ್ಲೇ ಐತಲ್ಲ. ಅಲ್ಲೇ ನಿಮ್ಮ ಅಣ್ಣನ ಮನೆ ತಾಗೆ ಐತೆ ಕಲೆಕ್ಷನ್, ಅಲ್ಲೇ ಹಾಕಿಸ್ಬೋದು. ಅವ್ರು ನೀರು ಬಿಡೋರ್ಗೆ ಹೇಳಿದ್ರೆ ಹಾಕ್ತಾರೆ. ವಾಟರ್ ಮ್ಯಾನ್ಗೆ ಅವ್ರಿಗೆ ಕರ್ಕೊಂಬಂದ್ಬಿಟ್ರೆ ನೀರು ಬಿಡೋರ್ಗೆ ಅವರೇ ಕಲೆಕ್ಷನ್ ಕೊಡ್ತಾರೆ. ಎಲ್ಲ ನೀವೆಲ್ಲ ತೆಗೆದ್ಬಿಟ್ಟು ಪೈಪೆಲ್ಲ ಹಾಕ್ಬಿಟ್ಟು ಅವರೇ ಕಲೆಕ್ಷನ್ ಕೊಡ್ತಾರೆ. ಎಲ್ಲ ನೀಟಾಗಿ ಮಾಡ್ಕೊಡ್ತಾರೆ ಅವರೇ. ಅಣ್ಣಗೆ ಹೇಳಿರಿ. ಸುಮ್ಮನೆ ಮಾಡು. ಅಷ್ಟೇ ಹಾಕಿಸ್ಕೊಡ್ಬೇಕತ್ತ, ಇನ್ನೇನು ಮಾಡೋಣ. ಸಿದ್ಲಿಂಗಣೆ ಅಂತೂ ಗಿದ್ದಿಮಿ ಮೇಲೆ ಇವತ್ತು ಫುಲ್ ಸಿಟ್ಟಾಗ್ಬಿಟ್ಟೈತಿ. ಆವತ್ತಿನ ಸಿಟ್ಟಾಗಿರಲಿಲ್ಲ. ಅವ ಅಣ್ಣಗೆ ನೀರು ಬಿಂಗೆ ಎತ್ಬಿಟ್ಲಲ್ಲ, ದೊಡ್ಡ ಬಿಂಗೆ ಬೇರೆ ಅವ್ರ ಒಂದಿಟ್ಟು ದಪ್ಪನ ಬಿಂಗೆ ಬರ್ತಾವಲ್ಲ ಆಗ ಅಂಥವು. ಅದಕ್ಕೆ ಆಮೇಲೆ ಹೆಚ್ಚು ಕಮ್ಮಿ ಆದರೆ ಎಲ್ಲ ಸವಸ ಮನೆಗೆ ಆಸ್ಪತ್ರೆ ಅಂದ್ರೆ ಭಯವಾಗುತ್ತೆ. ಅದಕ್ಕಾಗಿನ ಅವ ಅಣ್ಣ ಸಿಟ್ಟಾತು. ಎತ್ತಬೇಡ ಅಂದ್ರೆ ಎತ್ತತಾಳಲ್ಲ ಅಂತೇಳಿ ಅವಣ್ಣಗೆ ಸಿಟ್ಟು ಬಂದ್ಬಿಡ್ತು. ಅದಕ್ಕೇನೆ ಚಂದಕ್ಕೆ ಬೈತಾಯ್ತು. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.